ಸೊ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತಿನ ಡೇ ಸ್ಟಾರ್ಟ್ ಮಾಡ್ತಾ ಇರೋದು ಜಿಮ್ಮಿಗೆ ಹೋಗ್ತಾ ರೋಡಲ್ಲಿ. ಇವತ್ತು ಶುಕ್ರವಾರ ಆಗಿರೋದ್ರಿಂದ ಎಷ್ಟೋ ಜನ ಎದ್ದುಬಿಟ್ಟಾರೆ. ಇಲ್ಲಾಂದರೆ ಈ ಟೈಮಲ್ಲೆಲ್ಲ ಪಾಚ್ಕೊಂಡಿರೋರು. ಇವತ್ತು ಲಕ್ಷ್ಮೀ ವಾರ, ಅಂದರೆ ವರಮಹಾಲಕ್ಷ್ಮಿ ಹಬ್ಬ ಇವತ್ತು. ಅದಕ್ಕೋಸ್ಕರ ಎಷ್ಟೋ ಜನ ಎದ್ದವ್ರೆ. ಎಲ್ಲ ಮನೆ ಕ್ಲೀನ್ ಮಾಡೋದು, ಅದು ಇದು ಎಲ್ಲ ಪೂಜೆ ಮಾಡೋಕ್ಕೆ ರೆಡಿ ಮಾಡ್ಕೊಳ್ಳೋದು ಮಾಡ್ತಾರೆ. ಈಗ ಜಿಮ್ ಹತ್ರ ಬಂದೆ, ಜಿಮ್ ಓಪನ್ ಮಾಡಬೇಕೀಗ. ಹೋಗ್ತಾಯಿದ್ದೀನಿ. ಯಾಕೆ ಇಷ್ಟೊಂದು ಕಸ ಐತೆ ಅಂತ ಕೇಳಬೇಡ್ರಿ, ಅದು ನಾರ್ಮಲಾಗಿ ಇದ್ದಿದ್ದೆ. ನೀವೆಲ್ಲ ತಂದು ಇಲ್ಲೇ ಹಾಕ್ಬಿಡ್ತಾರೆ. ನಿಮ್ಮ ಮನೆ ಹತ್ರ ಈ ಥರ ಹಾಕಂಗಿದ್ರೆ ಹೇಳಿ. ಮನೆ ಹತ್ರ ಎಲ್ಲ ಕಸ ಹಾಕಿಸ್ಬಾರ್ದು. ಆದರೂ ಏನು ಮಾಡೋಕ್ಕಾಗಲ್ಲ, ಬೆಂಗಳೂರು ಅಂದ್ಬಿಟ್ಟು ಕಸ ಹಾಗೆ ಆಗುತ್ತೆ. ನೀವು ಆ ಥರ ತಪ್ಪು ಮಾಡೋಕ್ಕೆ ಹೋಗಬೇಡ್ರಿ. ಮತ್ತು ಹೀಗೆ ಹೇಳೋದು ಮರ್ತೋಗ್ಬಿಟ್ಟೆ. ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ನಿಮಗೂ ಮತ್ತು ನಿಮ್ಮ ಫ್ಯಾಮಿಲಿಗೂ. ಒಳ್ಳೆ ಆರೋಗ್ಯ ಆಯುಷ್ಯ ಕೊಟ್ಟು ಐಶ್ವರ್ಯ ಕೊಟ್ಟು ಕಾಪಾಡಲಿ ಲಕ್ಷ್ಮಿ ಅಂತ ಕೇಳ್ಕೊಂತ ಆಮೇಲೆ ನಿಮ್ಮ ಹತ್ರ ಸಿಗ್ತೀವಿ. ಈಗ ಸ್ವಲ್ಪ ಕ್ಲೈಂಟಿನ ಯಾರು ಬಂದಿಲ್ಲ, ಈಗಿನ ಓಪನ್ ಮಾಡ್ತಿರೋದ್ರಿಂದ ಆಮೇಲೆ ಸಿಗ್ತೀನಿ. ಗೈಸ್ ಇವತ್ತು ಏನು ಯಾವುದು ವರಮಹಾಲಕ್ಷ್ಮಿ ಹಬ್ಬ. ಮನೇಲಿ ಲಕ್ಷ್ಮಿ ಕೊಂಡಿಸ್ತಾರೆ. ನಿಮ್ಮ ಮನೇಲಿ ಎಷ್ಟಿರ್ತಾಳೆ ದುಡ್ಡು? ಹಾಂ, ಯಾಕೆ? ಚೋಟಿ, ಎಷ್ಟು ಇಡ್ತೀರಾ ನಿಮ್ಮ ಮನೆಗೆ ದುಡ್ಡು? ಎಷ್ಟು? ಹಾಂ, ₹1 ಅಷ್ಟೇನಾ? ಲಕ್ಷ್ಮಿ ಬರಲ್ಲ. ಇದು ಬಂಗಾರ ಹೆಂಗಿದ್ರು ಇಟ್ಟಿರ್ತೀರಂತ ಗೊತ್ತು. ಸರಿ, ಸಂಜೆ ಬರ್ತೀನಿ. ಪ್ರಕೃತ್ ನೀವು ವರ್ಕೌಟ್ ಮಾಡ್ರಿ. ನಿಮ್ಮ ಮನೇಲಿ ಲಕ್ಷ್ಮಿ ಕುಂಡ್ರಿಸ್ತಾರಾ? ಆದರ್ಶನ್ ಮನೇಲಿ ಏಯ್ ಲಕ್ಷ್ಮಿ ಕುಂಡ್ರಿಸಲ್ವಾ? ಹಾಂ, ಗರ್ಲ್ಸ್ ಓಕೆ. ಏನಕ್ಕೆ ಆಗ ಆಡ್ತೀವಿ. ಅಲ್ಲ, ನೀನು ಇಲ್ಲಿ ಯಾವ ಲಕ್ಷ್ಮಿ ಅಂತ ಕುಂಡ್ರಿಸ್ತೀಯಾ? ಇದಾ ಈ ಲಕ್ಷ್ಮಿನಾ? ಪುಟ್ಟಲಕ್ಷ್ಮಿ? ದುಡ್ಡು ಬಂದಿಲ್ಲ ನಮಗೆ, ಅದಕ್ಕೆ ಲಕ್ಷ್ಮಿ ಮಾಡಲ್ಲ. ದುಡ್ಡು ಬಂದಿದ್ರೆ ಲಕ್ಷ್ಮಿ ಮಾಡ್ತಿದ್ವಿ. ಮಾಡಿದ್ರೆ ಹೌದಪ್ಪ, ಎಲ್ಲಾರು ಕಟ್ಬಿಟ್ಟು ಬಂದವ್ರೆ. ಅದು ಹೋದ ತಿಂಗಳು. ಸರಿ ಆಯ್ತು. ಈಗ ಪೂಜೆ ಎಲ್ಲ ಮಾಡಿದೆ. ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬದಲ್ಲೆಲ್ಲ ಜಾಸ್ತಿ ಜನ ಇಲ್ಲ ನೋಡ್ರಿ. ನೋಡಿ ಈಗ ಬರ್ತಾವ್ರೆ ಲೈಟಾಗೆ. 7:30 ಆಗೈತೆ, ಇನ್ನೂ ಯಾರು ಅಷ್ಟೊಂದು ಜನ ಇಲ್ಲ. ಪೂಜೆ ಮಾಡಿದೆ ಕಡೆ ನೋಡಿ.
ವಿಡಿಯೋದಾಗ ಭಾಳ ದಿನ ಆದ್ಮೇಲೆ ಕಾಣಿಸ್ಕೊಂತಾರ ಪ್ರಜೆಯವನು. ಈ ಕಡೆ ನೋಡ್ರಿ ಸ್ವಲ್ಪ ಜನ ಅವ್ರೆ. I got facts over tracks, isn't that spitting slow, spitting fast, I can roast, I can gas, think I'm okay at last, but I don't know if that can erase all the past and the pettiness, a reflection of the emptiness, hilarious, you think you're worth my time, you're delirious, mysterious, because you are behind a fake exterior, inferior, you know I'll always be a bit superior, for me, this ain't no humble brag, I want you to hear words, you can say them back, I want you to feel free from the chains that last, and to believe what you got, it was built to last. ये वाला क्या फेस्टिवल है? क्या फेस्टिवल? हाँ ಏನ್ ಫೆಸ್ಟಿವಲ್ ಇವತ್ತು? ಏನ್ ಫೆಸ್ಟಿವಲ್? ಹಾಂ ಲಕ್ಷ್ಮಿ ಹೇಳು ಮುಂದೆ, ಅದು ಪೂರ್ತಿ ಹೇಳ್ಬೇಕು ನಿಮಗೆ. ಲಕ್ಷ್ಮಿ ಅಂದರೆ ಆಗಲ್ಲ. ಹಾಂ ಏನು? ಹಾಂ ಇವ್ರಿಗೆ ಕೇಳಿರೋ ಒಂದಿಟ್ಟು ಹೇಳಲ್ಲ. ಏನಪ್ಪನ ಇವತ್ತು? ಏನಪ್ಪ? ಹಾಂ ಏನಪ್ಪ? ಹಬ್ಬದು ರಾಖಿ ಬಂಧನ್. ರಾಖಿ ಅದು ರಕ್ಷಾಬಂಧನ ಅಂತಿಲ್ಲ, ರಾಖಿ ಬಂಧನ್. ವರಮಹಾಲಕ್ಷ್ಮಿ ಹಬ್ಬ. क्या क्या बोलो? नहीं मैं क्या बोलेगा बोलो. वरमहालक्ष्मी, वरमहालक्ष्मी. हाँ फेस्टिवल है आज. आपको बोलेगा क्या, लड़का बोलेगा आपको क्या फेस्टिवल आज तरीके बोलेगा, आप बोलो वरमहालक्ष्मी हब्बा. ಹಾಂ ಒಬ್ಬರಿಗೆ ಗೊತ್ತಿರಲ್ಲ, ನಾವೇ ಹೇಳ್ಕೊಡ್ಬೇಕು. ಹಿಂದಿವ್ರಲ್ವಾ, ಅದಕ್ಕೋಸ್ಕರ ವರಮಹಾಲಕ್ಷ್ಮಿ ಹಬ್ಬ. ವರಮಹಾಲಕ್ಷ್ಮಿ. हाँ वरमहालक्ष्मी हब्बा हब्बा. हाँ आज कौन सा फेस्टिवल है? वरमहालक्ष्मी हब्बा. हाँ इधर आता है. आ जाओ. आज कौन सा फेस्टिवल है? आज बैक. कौन सा फेस्टिवल? महालक्ष्मी. महालक्ष्मी. आपको समझ में नहीं? लक्ष्मी, वरमहालक्ष्मी हब्बा. हाँ हाँ बोलो. कुछ दिमाग में नहीं आ रहा गाइस. बस ಇವತ್ತು ಯಾವ್ದು ಹಬ್ಬನಾ? ಯಾವ ಹಬ್ಬ ನೋಡು, ನಮ್ಮ ಕನ್ನಡದವ್ರು ಕೇಳಿರಿ ಎಲ್ಲರೂ ಹೇಳ್ತಾರೆ, ಹಿಂದಿಯವ್ರು ಕೇಳಿರಿ ಯಾರು ಹೇಳಲ್ಲ. ಅವ್ರಿಗೆ ಗೊತ್ತಿಲ್ಲ, ಅವ್ರಿಗೂ ಗೊತ್ತಿರಬೇಕು, ಆದರೆ ಅವ್ರಿಗೆ ಗೊತ್ತಿಲ್ಲ. ಕೌನ್ ಸ ಫೆಸ್ಟಿವಲ್ ಹಿಂಗಂತಾರೆ, ಅವ್ರಿಗೆಲ್ಲ ಗೊತ್ತಿಲ್ಲ, ಅವರೆಲ್ಲ ಬಾ ಹ್ಞೂ ಅಂತಾರೆ. ಓಕೆ ಗೈಸ್, ಆಮೇಲೆ ಸಿಗ್ತೀನಿ ಗೈಸ್. ಈಗ ನಾನು ಮತ್ತು ಸುದೀಪ್ ವರ್ಕೌಟ್ ಮಾಡೋಕ್ಕೆ ಹೋಗ್ತೀನಿ. ಶೋಲ್ಡರ್ ವರ್ಕೌಟ್ ಇತ್ತು ನೋಡಿ, ಸುದೀಪ್ ಬಂದವನೇ. ನಾನು ಪ್ರೋಟೀನ್ ರೆಡಿಯಾಗಿದೆ, ಇವಾಗ ಸ್ಟಾರ್ಟ್ ಮಾಡೋಣ ಬನ್ನಿ. ಶೋಲ್ಡರ್ ವರ್ಕೌಟ್ ಮಾಡಿಕೊಂಡು ನಿಮ್ಮ ಹತ್ರ ಸಿಗ್ತೀನಿ ಆಮೇಲೆ. ಗೈಸ್ ಶೋಲ್ಡರ್ ವರ್ಕೌಟ್ ಈಗಿನ ಮುಗೀತು, ಮುಗಿಸ್ಕೊಂಡು ಈಗ ಮನೆ ಹತ್ರ ಹೊರಟಿದ್ದೀವಿ ನಾನು ಸುದೀಪ.
ಸುದೀಪ ಹೆಂಗಿತ್ತು ವರ್ಕೌಟು? ಸೂಪರ್. ಕ್ರೇಜಿ ಅನ್ನು ಸೈಕಾಗಿತ್ತು. ನಕ್ಕಂದ್ಲೇ ಅನ್ನು. ಬೆಳಗ್ಗೆ ಎದ್ದು ಗಾಬಿ ಕುಡ್ದು ಏನು ಬೆಳಗ್ಗೆ ಎದ್ದು ಏನು ಹಾಲು ತುಪ್ಪ ಕುಡ್ದು ಬೆಳಗ್ಗೆ ಎದ್ದು ಹಾಲು ತುಪ್ಪ ಕುಡ್ದು ಜಿಮ್ಮಿಗೆ ಹೋದೆ. ಜಿಮ್ಮಿಗೆ ಹೋಗ್ಬಿಟ್ಟು ತಿಂದು ಅದು ಇದು ಮಾಡಿದೆ. ಯಾವನಿಗೆ ಗೊತ್ತು. ವರ್ಕೌಟ್ ಬೆಳಗ್ಗೆ ಎದ್ದು ಬೆಳಗ್ಗೆ ಎದ್ದು ಹಾಲು ತುಪ್ಪ ಕುಡ್ದು ಸ್ವಲ್ಪ ಸ್ನ್ಯಾಕ್ಸ್ ತಿಂದು ಏನೋ ಜಿಮ್ಗೆ ಹೋದೆ. ಜಿಮ್ಮಿಗೆ ಹೋಗ್ಬಿಟ್ಟು ವರ್ಕೌಟ್ ಮಾಡಿಬಿಟ್ಟು ಮತ್ತೆ ಬರಬೇಕಾದ್ರೆ ಏನು ಕೇಕ್ ತಿಂದು ಅವನು ಭಾರಿ ನಾವಪ್ಪ ಎಷ್ಟೆಷ್ಟು ಬೇಗ ಹೇಳ್ತಾನಲ್ವ. ಅದನ್ನು ಇದನ್ನು ಮಾಡ್ತಾನಲ್ಲ ಎಡಿಟ್ ಮಾಡ್ಬೇಕಾದ್ರೆ ಮಾಡ್ತಾನೆ. ಓಕೆ ಗೈಸ್, ನಂದು ಇನ್ಸ್ಟಾಗ್ರಾಮಲ್ಲಿ ಡೈಲಿ ಲಾಗ್ ಆಗ್ತಾಯಿದ್ದೀನಿ. ಹೋಗಿ ನೋಡಿಲ್ಲ ಅಂದರೆ ನಾನು ಇನ್ಸ್ಟಾಗ್ರಾಮ್ನ ಬಯೋದಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಚೆನ್ನಾಗಿರೋ ಕಂಟೆಂಟು ಹಾಕ್ತಾಯಿರ್ತೀನಿ ಇನ್ಸ್ಟಾಗ್ರಾಮಲ್ಲೂ, ನೋಡ್ತಾಯಿರಿ. ಈಗಲೂ ಹೇಳ್ತೀನಿ, ಹೇಮಂತ್ ಬಿ ಫಿಟ್ ಹೋಗಿ ಯೂಟ್ಯೂಬ್ ಅಲ್ಲ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಚಾನಲ್ ಐತೆ. ಯೂಟ್ಯೂಬ್ ಚಾನಲ್ ಬಂದುಬಿಟ್ಟು ಬಿ ಫಿಟ್ ಹೇಮಂತ್. ಹಾಂ, ಇನ್ಸ್ಟಾಗ್ರಾಮ್ ಅದು ಇನ್ಸ್ಟಾಗ್ರಾಮು ಹೇಮಂತ್ ಬಿ ಫಿಟ್. ಇನ್ಸ್ಟಾಗ್ರಾಮ್ ಹೇಮಂತ್ ಬಿ ಫಿಟ್. ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಯಾರಿದು? ಸಂತು ಅಣ್ಣ ಬಂದ, ಪ್ರೋಟೀನ್ ತಂದ. ಇದು ಯಾವ ಪ್ರೋಟೀನ್ ಅಂತ ತೋರಿಸ್ಬೇಕು ಅಂದರೆ ನಾಳೆ ಸಿಗುತ್ತೆ, ನಾಳೆ ತೋರಿಸ್ತೀನಿ. ಓಕೆ ಗೈಸ್, ಸಂತು ಬಂದ ನೋಡ್ರಿ. ಮನೆಗೆ ಹೋಗಿಲ್ಲ, 11 ಗಂಟೆ ಆಯ್ತು. ವರ್ಕೌಟ್ ಮಾಡ್ತಾ ಇದ್ವಿ ಕಣಪ್ಪ. ಈಗ ಮುಗೀತು ಎಲ್ಲ ನಮ್ದು. ಏನು ಹೊಲ್ಟ್ವಿ ನಾವು. ಭಾನುವಾರ ಮರಿದಂಗೆ ಬಂದ್ಬಿಡು. ಭಾನುವಾರ. ಇವತ್ತು ನಾನೇನು ಅಲ್ಲಿಗೆ ಹೋಗಿರಲಿಲ್ಲ. ಹಾಂ, ಇವಾಗ ಹೋಗಿದ್ದೆ 6 ಗಂಟೆ. ಮತ್ತೆ ಎಲ್ಲೋಗಿದ್ದೆ? ಮನೇಲಿ. ಹೌದಾ? ಏನು ಮಾಡ್ತಿದ್ದೆ ಮನೆಯಲ್ಲಿ? ಫುಲ್ಲು ಪೂಜೆ ನೋಡಿದ್ನ ಹೇಳಪ್ಪ ಸ್ನ್ಯಾಪ. ಅಲ್ಲ, ಸ್ನ್ಯಾಪಲ್ಲಿ ಹೆಂಗೆ ಹೇಳು, ನಮ್ಮ ಅಕ್ಕನ ಹಿಂದೆ ಒಂದು ಕಿಚ್ಚೈತೆ. ಒಳ್ಳೆ ಕಾಮಿಡಿ ಜಗದಾಯ್ತು. ಏನೇನು ಫುಲ್ಲು ಜೋರಲ್ಲಿ ತಿಂದಿದ್ಯಾ ಅನ್ಸುತ್ತೆ ಇವತ್ತು. ಇವತ್ತೇ ಲಾಸ್ಟು, ನಾಳೆಯಿಂದ ಅಣ್ಣಾಜಿ ಇಷ್ಟು ಕೊಟ್ಟವ್ರಿ ಲಿಸ್ಟು. ಮಾಡು ನಮ್ಮಂಗೆ. ಕಟಿಂಗ್ ತುಂಬ ಕಷ್ಟ ಅಂದರೆ ಕಷ್ಟ. ಓಕೆ ಗೈಸ್, ಆಮೇಲೆ ಸಿಗ್ತೀನಿ. ಸಿ ಯು ಇನ್ ದ ನೆಕ್ಸ್ಟ್ ಬ್ಲಾಗ್ ಅಂದರೆ ನಾಳೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಬಾಯ್, ಗುಡ್ ನೈಟ್. ಬಾಯ್ ಹೇಳ್ರಂಗೆ. ಬಾಯ್.